ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಸಂತೋಷದ ವಿಷಯ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ರಾಜ್ಯದ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್. ಶೀಘ್ರವೇ ಆಸ್ತಿಗಳ ಇ-ಸ್ವತ್ತು ವಿತರಣೆಗೆ ಮಾರ್ಗಸೂಚಿ ಪ್ರಕಟ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ಮಾತನ್ನು ಹೇಳಿದ್ದಾರೆ ಫ್ರೆಂಡ್ಸ್. ಕರ್ನಾಟಕ ಸರ್ಕಾರದಿಂದ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಆಗಿದೆ. ಎಲ್ಲ ಆಸ್ತಿಗಳಿಗೂ ಇ-ಸ್ವತ್ತು ವಿತರಣೆ ಮಾಡಲು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಫ್ರೆಂಡ್ಸ್. ಗ್ರಾಮೀಣ ಪ್ರದೇಶಗಳ ಆಸ್ತಿಗಳಿಗೆ ಇ-ಸ್ವತ್ತು ವಿತರಿಸಲು ನಿಯಮಾವಳಿಗಳನ್ನು ಮಾಸಾಂತ್ಯಕ್ಕೆ ಸಿದ್ಧಗೊಳಿಸಲು ಹೇಳಲಾಗಿದೆ. ಜುಲೈ 2ನೇ ವಾರದಲ್ಲಿ ಅಂತಿಮ ನಿಯಮಾವಳಿಗಳಿಗೆ ಮಾರ್ಗಸೂಚಿ ಬರಲು ತಿಳಿಸಿದ್ದಾರೆ ಫ್ರೆಂಡ್ಸ್. ಸಚಿವ ಪ್ರಿಯಾಂಕ ಖರ್ಗೆ ಅವರು ತಿಳಿಸಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ಇಲಾಖೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇ-ಸ್ವತ್ತು ವಿತರಣೆ ಪ್ರಕ್ರಿಯೆಯನ್ನು ಸರಳಗೊಳಿಸಲು ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ ಫ್ರೆಂಡ್ಸ್. ಸುಮಾರು ರಾಜ್ಯದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 1.25 ಕೋಟಿ ಅಂದರೆ 1.45 ಕೋಟಿ ಆಸ್ತಿಗಳಿಗೆ ಇ-ಸ್ವತ್ತು ಮಾಡಲು ನಿರೀಕ್ಷಿಸಲಾಗಿದೆ. ಸಾರ್ವಜನಿಕರ ಆಸ್ತಿಗಳು, ಅನಧಿಕೃತಗಳು, ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಆಸ್ತಿಗಳಿಗೂ ಇ-ಸ್ವತ್ತು ಮಾಡಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದ ಜನರಿಗೆ ಸೈಟ್ಗಳಿಗೆ ಮೋಸ ಆಗೋದು ಮತ್ತು ಬ್ಯಾಂಕ್ ಲೋನ್ಗಳು ಮತ್ತು ಪ್ರತಿಯೊಂದಕ್ಕೂ ಇದು ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಆದಷ್ಟು ಬೇಗ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ದಯವಿಟ್ಟು ರೆಡಿ ಮಾಡಿಕೊಳ್ಳಿ. ಡಾಕ್ಯುಮೆಂಟ್ಗಳು ಯಾವ ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಇ-ಸ್ವತ್ತಿಗೆ ಒಂದು ಶೇರ್ ಡೀಡ್ ಪೇಪರ್ ಅಂದರೆ ನಿಮಗೆ ರಿಜಿಸ್ಟರ್ ಆಗಿರುವಂತಹ ಪೇಪರ್ನ ಒಂದು ಪ್ರತಿ, ಆಧಾರ್ ಕಾರ್ಡ್, GPS ಫೋಟೋ ಅಂದರೆ ನಿಮ್ಮ ಸೈಟಿನ ಅಡ್ರೆಸ್ಸು ಮತ್ತು ಫೋಟೋ ಬರುವಂಥ ಒಂದು ಫೋಟೋ. 4ನೇದು EC ಅಪ್ಡೇಟು, ಏನು ಈ ತಿಂಗಳು ಗಂಟೆ ಇದೆಯೋ ಈ ತಿಂಗಳವರೆಗೂ EC ರೆಡಿ ಮಾಡಿಕೊಳ್ಳಿ. ಇಷ್ಟು ಕೂಡ ರೆಡಿ ಮಾಡಿಕೊಂಡ್ರೆ ನಿಮಗೆ ಖಾತೆ ಮಾಡ್ಸೋಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಖಾತೆಗಳನ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಜುಲೈ 2ನೇ ವಾರದಿಂದ ಬರುವ ಸಾಧ್ಯತೆ ಹೆಚ್ಚಾಗಿದೆ ಫ್ರೆಂಡ್ಸ್. ಅದರಿಂದ ತುಂಬ ಬಡವರು ತುಂಬ ಒದ್ದಾಡ್ತವ್ರೆ. ಈ ಇ-ಸ್ವತ್ತಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಇ-ಸ್ವತ್ತು ಮಾಡಿಸ್ಕೊಂಡು ಒಂದು ನೆಮ್ಮದಿ ಜೀವನ ಮಾಡಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಇ-ಸ್ವತ್ತು ಬರೋದ್ರಿಂದ ನಮ್ಮ ಸೈಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ತುಂಬ ಬಡವರಿದ್ದರೆ ಮನೆ ಕಟ್ಕೊಳ್ಳೋಕ್ಕೆ ಲೋನ್ಗಳಾಗುತ್ತೆ. ಇದೆಲ್ಲ ಉದ್ದೇಶದಿಂದ ಇ-ಸ್ವತ್ತು ಆಗುತ್ತೆ ಫ್ರೆಂಡ್ಸ್. ಇವಿಷ್ಟು ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಮತ್ತು ನಾನು ಹಾಕಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಬೇರೆಗೆ ಶೇರ್ ಮಾಡಿ. ತುಂಬ ಜನ ಸಫರ್ ಪಡ್ತಾ ಇದ್ದಾರೆ. ಸುಮಾರು ರಾಜ್ಯದ 1.25 ಕೋಟಿ ಸೈಟ್ಗಳಿಗೆ ಇ-ಸ್ವತ್ತು ಆಗಿಲ್ಲ. ರಾಜ್ಯದ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್. ಶೀಘ್ರವೇ ಆಸ್ತಿಗಳ ಇ-ಸ್ವತ್ತು ವಿತರಣೆಗೆ ಕ್ರಮ. ಇದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿರೋ ಮಾತು. ಜುಲೈ 2ನೇ ವಾರದಿಂದ ಬರುವ ನಿರೀಕ್ಷೆ ಇದೆ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನನ್ನ ಚಾನಲ್ನ ಲೈಕ್ ಮಾಡಿ ಮುಂದಿನ ವೀಡಿಯೋ ಹಾಕೋಕ್ಕೆ ಸಹಕರಿಸಿ.